ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. 2023ರ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಏಪ್ರಿಲ್ 16ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಸೋಕೆ ಪ್ಲಾನ್ ಮಾಡ್ತಾ ಇದೆ. ಈ ನಾರಿ ಶಕ್ತಿ ವಂದನಾ ಅಧಿನಿಯಮದಲ್ಲಿ 2029ರ ಲೋಕಸಭಾ ಚುನಾವಣೆಗೂ ಮುನ್ನ ಪ್ರಸ್ತುತ ಇರುವಂಥ 33% ಮಹಿಳೆಯರ ಮೀಸಲಾತಿಯನ್ನು ಹೆಚ್ಚಿಸೋ ಬದಲು ಓವರಾಲ್ ಆಗಿ ಸೀಟ್ಗಳ ಸಂಖ್ಯೆಯನ್ನೇ ಹೆಚ್ಚು ಮಾಡಿ, ಅಂದರೆ 50% ಅಷ್ಟು ಜಾಸ್ತಿ ಮಾಡಿ ಹೆಚ್ಚು ಪ್ರಾತಿನಿಧ್ಯ ಜೊತೆಗೆ ಹೆಚ್ಚು ಮಂದಿಗೆ ಅವಕಾಶ ನೀಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅಂದರೆ 543 ಕ್ಷೇತ್ರಗಳ ಬದಲು 816ಕ್ಕೆ ಈ ಒಂದು ನಂಬರನ್ನು, ಅಂದರೆ ಒಟ್ಟಾರೆ ಲೋಕಸಭೆಯ ಸೀಟ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಇದಕ್ಕೆ ದಕ್ಷಿಣ ರಾಜ್ಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಕಾರಣ, ಈ ಸೀಟ್ಗಳ ಸಂಖ್ಯೆಯನ್ನು ಸರ್ಕಾರ ಹೆಚ್ಚು ಮಾಡೋದಕ್ಕೆ ಹೊರಟಿರೋದು ಜನಸಂಖ್ಯೆಯ ಆಧಾರದ ಮೇಲೆ. ಅಂದರೆ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆಯೋ ಅದಕ್ಕೆ ಅನುಗುಣವಾಗಿ ಸೀಟ್ಗಳನ್ನು ಹಂಚಿಕೆ ಮಾಡೋದು. ನಿಮಗೆ ಒಂದು ಅನ್ನಿಸ್ಬಹುದು, ಅದೇನು ಅಂತಂದರೆ ಇದಾದರೆ ಒಳ್ಳೆಯದೇ ಅಲ್ವಾ ಅಂತ. ಹೌದು, ಖಂಡಿತ ಒಳ್ಳೆಯದೇ. ಆದರೆ ದಕ್ಷಿಣದ ರಾಜ್ಯಗಳು ಮಾತ್ರ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಅದ್ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀವಿ. 2011ರಲ್ಲಿ ಆದಂಥ ಜನಗಣತಿಯ ಪ್ರಕಾರ ಈ ಡಿಲಿಮಿಟೇಷನ್ ಪ್ರೋಸೆಸ್ ನಡೆಯುತ್ತೆ. ಸೊ ಇದರಿಂದ 543 ಕ್ಷೇತ್ರಗಳ ಬದಲಾಗಿ 816 ಕ್ಷೇತ್ರಗಳಿಗೆ ಈ ನಂಬರ್ ಏರಿಕೆ ಆಗುತ್ತೆ. ಇದರಲ್ಲಿ 33%, ಅಂದರೆ ಸುಮಾರು 273 ಸೀಟ್ಗಳನ್ನು ಮಹಿಳೆಯರಿಗೆ ನೀಡೋಕೆ ನಿರ್ಧಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಒಂದು ರೀತಿ ಇದು ಒಳ್ಳೆಯದೇನೆ. ಆದರೆ ಜನಸಂಖ್ಯೆಯ ಆಧಾರದಲ್ಲಿ ಇದನ್ನು ಮಾಡೋಕ್ಕೆ ಹೊರಟ್ರೆ ಆಗ ದಕ್ಷಿಣದ ರಾಜ್ಯಗಳಿಗೆ ಇದು ದೊಡ್ಡ ಪೆಟ್ಟನ್ನು ಕೊಡೋದು ನಿಶ್ಚಿತ. ಯಾಕಂದರೆ ಕೇಂದ್ರ ಸರ್ಕಾರ ಹೇರಿರೋ ಜನಸಂಖ್ಯೆ ನಿಯಂತ್ರಣ, ಅಂದರೆ ಈ ಪಾಪ್ಯುಲೇಷನ್ ಕಂಟ್ರೋಲ್ನ ದಕ್ಷಿಣದ ರಾಜ್ಯಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿವೆ. ಆದರೆ ಉತ್ತರದ ರಾಜ್ಯಗಳು ಅಷ್ಟಾಗಿ ಇದನ್ನು ಪಾಲಿಸಿಲ್ಲ, ನಿಯಂತ್ರಣ ಮೀರಿ ಬೆಳೆದಿವೆ. ದೇಶದ ಎಲ್ಲ ರಾಜ್ಯಗಳ ಸೀಟುಗಳು 50% ಹೆಚ್ಚಳವಾದರೂ ಕೂಡ ಉತ್ತರ ಭಾರತದ ರಾಜ್ಯಗಳದ್ದೇ ಸಿಂಹಪಾಲಾಗುತ್ತೆ. 2011ರ ಜನಸಂಖ್ಯೆಯ ಪ್ರಕಾರ ದಕ್ಷಿಣದ ಪಾಪ್ಯುಲೇಷನ್ ಕಡಿಮೆ ಇದೆ. ಸೊ ಇದು ದಕ್ಷಿಣದ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡುತ್ತೆ ಅನ್ನೋದು ದಕ್ಷಿಣ ರಾಜ್ಯಗಳ ಪ್ರಮುಖ ಆರೋಪ. ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೇ ನಮಗೆ ಶಾಪಾನ, ಅದು ತಪ್ಪಾಯ್ತಾ ಅನ್ನುವಂಥ ಆರೋಪ. ಹಾಗಾದರೆ ದಕ್ಷಿಣ ರಾಜ್ಯಗಳ ಬೇಡಿಕೆ ಏನು ನೋಡೋಣ ಬನ್ನಿ. ಮೊದಲನೇದು, ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೇ ನಮಗೆ ಶಿಕ್ಷೆ ಆಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು. ಅಂದರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೀವಿ, ದೇಶದ ಅಭಿವೃದ್ಧಿಗೆ ಇದು ಪೂರಕ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಮಾನದಂಡನೇ ಅಥವಾ ಈ ಒಂದು ಕ್ರಮನೇ ನಮಗೆ ಶಿಕ್ಷೆ ಆಗದಿರೋ ರೀತಿ ನೀವು ನೋಡ್ಕೊಳ್ಬೇಕು ಅನ್ನುವಂಥ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ದಕ್ಷಿಣದ ರಾಜ್ಯಗಳು ಇಟ್ಟಿವೆ. ಇನ್ನು ಎರಡನೇದು, ಲೋಕಸಭೆ ಸೀಟುಗಳ ಹಂಚಿಕೆಯಲ್ಲಿ ಕೇವಲ ಜನಸಂಖ್ಯೆ ಅಷ್ಟೇ ಕನ್ಸಿಡರ್ ಮಾಡಬಾರ್ದು. ಆರ್ಥಿಕ ಕೊಡುಗೆ, ಅಭಿವೃದ್ಧಿ, ತೆರಿಗೆ ಪಾವತಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಸೀಟನ್ನು ಹಂಚಿಕೆ ಮಾಡಬೇಕು ಅಂತ ಹೇಳ್ತಾ ಇವೆ. ಇನ್ನು ಮೂರನೇದು, 1971ರ ಜನಗಣತಿಯ ಆಧಾರದ ಹಂಚಿಕೆಯನ್ನೇ ಮುಂದಿನ 25 ವರ್ಷಗಳ ಕಾಲ ಮುಂದುವರಿಸಿ ಅಂತ ಪಟ್ಟು ಹಿಡಿದಿವೆ. ಇದು ಪ್ರಸ್ತುತವಾಗಿ ಸ್ವಲ್ಪ ಕಷ್ಟ ಸಾಧ್ಯ. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ 1970ರ ಟೈಮ್ನಲ್ಲಿದ್ದಂಥ ಜನಸಂಖ್ಯೆ ಈಗ ಡಬಲ್ ತ್ರಿಬಲ್ ಆಗಿದೆ. ಸೊ ಇದನ್ನು ಕನ್ಸಿಡರ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇದು, ಕ್ಷೇತ್ರ ಮರು ವಿಂಗಡಣೆಯಲ್ಲಿ ರಾಜ್ಯ ಸರ್ಕಾರದ ಜೊತೆ ಕಡ್ಡಾಯವಾಗಿ ಚರ್ಚೆ ಮಾಡಿ, ಆಲೋಚನೆ ಮಾಡಿ ನಂತರ ಸೀಟ್ಗಳ ಸಂಖ್ಯೆಯನ್ನು ನೀವು ಹೆಚ್ಚು ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇವೆ. ಇನ್ನು ಐದನೇದು, 50% ಸೀಟ್ಗಳನ್ನು ಹೆಚ್ಚಳ ಮಾಡಿದರೆ ಉತ್ತರ ದಕ್ಷಿಣ ರಾಜ್ಯಗಳ ಸ್ಥಾನಗಳ ಸಂಖ್ಯೆ ಏನಿದೆ, ಅಂದರೆ ಆ ನಂಬರ್, ಅದರ ಅಂತರ ಇನ್ನೂ ಕೂಡ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದಲ್ಲಿ 70 ಇದೆ ಲೋಕಸಭಾ ಕ್ಷೇತ್ರಗಳು, ಆದರೆ ಕರ್ನಾಟಕದಲ್ಲಿರುವಂಥದ್ದು 28. 50-50% ಇನ್ಕ್ರೀಸ್ ಮಾಡಿದ್ರೂ ಕೂಡ ಮತ್ತೆ ಆ ಅಂತರ ಅದೇ ಥರ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ದಕ್ಷಿಣ ರಾಜ್ಯಗಳ ಒಂದು ಬೇಡಿಕೆ ಆಗಿದೆ. ಹೀಗಾಗಿ ಆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದೆ. ಇನ್ನು ದಕ್ಷಿಣದ ರಾಜ್ಯಗಳು ಕೇಂದ್ರದ ವಿರುದ್ಧ ಮಾಡ್ತಿರುವಂಥ ಆರೋಪ ಏನು? ಮೊದಲನೇದಾಗಿ, ಹಿಂದಿ ಭಾಷಿಕ, ಅಂದರೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಏನು ಕರಿತೀವಿ, ಅದರ ಜೊತೆಗೆ BJP ಅಧಿಕಾರದಲ್ಲಿರುವಂಥ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡುವಂಥ ಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ಇನ್ನು ಎರಡನೇದು, 50% ಹೆಚ್ಚಳ ಮಾಡಿದರೂ ಕೂಡ ಸಮಾನವಾಗಿ ಸೀಟು ಹಂಚಿಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಆಗಲೇ ಹೇಳಿದೆ, UP, ಬಿಹಾರ್ ಈ ಎಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸೀಟ್ಗಳಿರುವಂಥ, ಅಂದರೆ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯಗಳು. ಸೊ ಈ ರಾಜ್ಯಗಳಲ್ಲಿ ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಮೂರನೇದು, ಇದರಿಂದ ದಕ್ಷಿಣ, ಈಶಾನ್ಯ, ಪಶ್ಚಿಮ ರಾಜ್ಯಗಳು ಮೂಲೆ ಗುಂಪು ಮಾಡುವಂಥ ಹುನ್ನಾರ ಇದೆ ಅನ್ನುವಂಥದ್ದನ್ನು, ಅಂದರೆ ಈ ಒಂದು ಗಂಭೀರ ಆರೋಪವನ್ನು ರಾಜ್ಯಗಳು ಮಾಡ್ತಿದ್ದಾವೆ. ಹಾಗೆ ನೋಡಿದರೆ
ಇದು ಒಂದು ರೀತಿ ಅಸಮತೋಲನ ಕಾಣಿಸ್ತಾ ಇದೆ ಇದರಲ್ಲಿ. ಯಾಕೆಂತಂದರೆ ಈ ಒಂದು ಫಿಗರ್ಸ್ ನಿಮಗೆ ಅದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡುತ್ತೆ. ಉತ್ತರದ ರಾಜ್ಯಗಳು ಅಂದರೆ ಉತ್ತರ ಪ್ರದೇಶ ಈಗ ಇರುವಂಥ ಸೀಟ್ಗಳ ಸಂಖ್ಯೆ 80. ಮುಂದೆ ಡಿಲಿಮಿಟೇಷನ್ ಆದ ನಂತರ 120 ಆಗುತ್ತೆ. ಸೊ ಅಲ್ಲಿಗೆ 40 ಸೀಟ್ಗಳು ಹೆಚ್ಚಳವಾಗ್ತಾ ಇದೆ. ಬಿಹಾರದಲ್ಲಿ ಪ್ರಸ್ತುತ 40 ಇದೆ, 60ಕ್ಕೆ ಏರಿಕೆ ಆಗುತ್ತೆ. ಅದು ಓವರಾಲ್ ಆಗಿ 20 ಸೀಟ್ಗಳ ಹೆಚ್ಚಳ ಕಾಣುತ್ತೆ. ಇನ್ನು ಮಹಾರಾಷ್ಟ್ರ 48 ಇದೆ, ಪ್ರಸ್ತುತ 72ಕ್ಕೆ ಏರಿಕೆ ಆಗುತ್ತೆ ಈ ಒಂದು ಡಿಲಿಮಿಟೇಷನ್ ಪ್ರೋಸೆಸ್ ಆದ ನಂತರ. ಸೊ 24 ಹೆಚ್ಚುವರಿ ಸೀಟ್ಗಳು ಮಹಾರಾಷ್ಟ್ರಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಪಶ್ಚಿಮ ಬಂಗಾಳ ಪ್ರಸ್ತುತ 42 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಅದು 63ಕ್ಕೆ ಏರಿಕೆ ಆಗುತ್ತೆ. ಸೊ ಇದರಿಂದ 21 ಹೆಚ್ಚುವರಿ ಸ್ಥಾನಗಳು ಅಂದರೆ ಲೋಕಸಭಾ ಸೀಟ್ಗಳು ಪಶ್ಚಿಮ ಬಂಗಾಳಕ್ಕೆ ಸೇರುತ್ತೆ. ಮಧ್ಯಪ್ರದೇಶ 29 ಪ್ರಸ್ತುತ ಇರುವಂಥ ಲೋಕಸಭಾ ಸೀಟ್ಗಳ ಸಂಖ್ಯೆ, ಅದು 44 ಆಗುತ್ತೆ. ಸೊ ಅಲ್ಲಿಗೆ 15 ಸೀಟ್ಗಳು ಹೆಚ್ಚಳವಾಗುತ್ತೆ. ಇನ್ನು ರಾಜಸ್ಥಾನ 25 ಇದೆ ಪ್ರಸ್ತುತ, ಇದು 37ರಿಂದ 38ಕ್ಕೆ ಏರಿಕೆ ಆಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸೊ ಅಲ್ಲಿಗೆ 12 ಅಥವಾ 13 ಸೀಟ್ಗಳು ಹೆಚ್ಚುವರಿಯಾಗಿ ಅದು ಪಾಲಾಗುತ್ತೆ, ರಾಜಸ್ಥಾನದ ಪಾಲಾಗುತ್ತೆ. ಇನ್ನು ಗುಜರಾತ್ ಪ್ರಸ್ತುತ 26 ಕ್ಷೇತ್ರಗಳಿದ್ದಾವೆ, ಅದು 39ಕ್ಕೆ ಏರಿಕೆ ಆಗುತ್ತೆ. ಸೊ ಅದರಿಂದ 13 ಸೀಟ್ಗಳು ಹೆಚ್ಚಳವಾದಂತೆ ಆಗುತ್ತೆ. ಸೊ ಇವಿಷ್ಟು ಉತ್ತರ ರಾಜ್ಯಗಳು ಅಂದರೆ ಉತ್ತರ ಭಾಗದ ರಾಜ್ಯಗಳ ಡಿಲಿಮಿಟೇಷನ್ ಆದಂತಹ ಸಂದರ್ಭದಲ್ಲಿ ಸಿಗುವಂಥ ಸೀಟ್ಗಳ ಸಂಖ್ಯೆ. ಇನ್ನು ದಕ್ಷಿಣ ರಾಜ್ಯಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋ ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ ಪ್ರಸ್ತುತ 28 ಕ್ಷೇತ್ರಗಳಿದ್ದಾವೆ, ಅದು 42 ಆಗುತ್ತೆ. ಸೊ ಅಲ್ಲಿಗೆ 14 ಕ್ಷೇತ್ರ ಹೆಚ್ಚುವರಿಯಾಗಿ ನಮ್ಮ ರಾಜ್ಯಕ್ಕೆ ಸಿಗುತ್ತೆ. ತಮಿಳುನಾಡು 39, ಈಗಿರುವಂಥ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 59 ಆಗುತ್ತೆ. ಸೊ ಅಲ್ಲಿಗೆ 20 ಹೆಚ್ಚುವರಿಯಾಗುತ್ತೆ. ಇನ್ನು ಆಂಧ್ರ ಪ್ರದೇಶ 25 ಪ್ರಸ್ತುತ ಇರುವಂಥ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ, ಇದು 37ರಿಂದ 38 ಆಗಬಹುದು ಅಂತ ಇದೆ. ಸೊ ಅಲ್ಲಿಗೆ 12ರಿಂದ 13 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಆ್ಯಡ್ ಆಗುತ್ತೆ. ಕೇರಳ ಈಗ ಪ್ರಸ್ತುತ 20 ಇದೆ, 30 ಆಗುತ್ತೆ, ಅಲ್ಲಿಗೆ 10 ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತೆ. ತೆಲಂಗಾಣ 17 ಇದೆ, 25ರಿಂದ 26 ಆಗಬಹುದು ಅಂತ ಅಂದಾಜಿದೆ. ಸೊ ಅಲ್ಲಿಗೆ ಸುಮಾರು 8ರಿಂದ 9 ಕ್ಷೇತ್ರಗಳು ತೆಲಂಗಾಣಕ್ಕೆ ಆ್ಯಡ್ ಆಗುತ್ತೆ. ಸೊ ಇದರಲ್ಲೇ ಗಮನಿಸಿ ಉತ್ತರದಲ್ಲಿ ಎಂಥ ವ್ಯತ್ಯಾಸ ಇದೆ ಅಂತ. ಹಾಗೆಯೇ 50% ಸೀಟ್ಗಳನ್ನು ಹೆಚ್ಚಿಸಿದ್ರೂ ಕೂಡ ಉತ್ತರ ಭಾಗದ ಅಂದರೆ ಉತ್ತರ ಭಾರತದ ರಾಜ್ಯಗಳ ಸೀಟ್ಗಳ ಸಂಖ್ಯೆ 200ಕ್ಕೆ ಏರಿಕೆ ಆಗುತ್ತೆ. ಆದರೆ ದಕ್ಷಿಣದ ರಾಜ್ಯಗಳ ಸಂಖ್ಯೆ ಕೇವಲ 66ಕ್ಕೆ ಏರಿಕೆ ಕಾಣುತ್ತೆ. ಸೊ ಇದು ಯಾವ ರೀತಿಯ ಸಮತೋಲನ ಅಂತ ಕೇಂದ್ರವೇ ವಿವರಿಸಬೇಕು. ಬಟ್ ದಕ್ಷಿಣ ರಾಜ್ಯಗಳು ಇದನ್ನು ಒಕ್ಕೂಟ ವ್ಯವಸ್ಥೆಗೆ ಮಾರಕ ಅಂತ ಕರೆದಿವೆ. ಸೊ ಈ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಸೊ ನಿಮಗೆ ಕೇಂದ್ರದ ಈ ನಿರ್ಧಾರದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಸೊ ಅದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.